ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ ಇಡಲಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಗಿಡ ಮರಗಳು ಸುಟ್ಟು ಕರಕಲಾಗಿವೆ. ಬೇಸಿಗೆ ಆರಂಭವಾಗಿರೋದ್ರಿಂದ ಒಣಗಿದ್ದ ಕಾಡು ಗಿಡ ಮರಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿವೆ. ಈ ವೇಳೆ ಕಾಡಿಗೆ ಬೆಂಕಿ ಇಟ್ಟಿದ್ದಾರೆ. ಅಂದ್ರೆ ಈಗ ಬೇಸಿಗೆ ಆರಂಭ ಆಗಿದೆ. ಒಂದು ಸಣ್ಣ ಕಿಡಿ ಹೊತ್ಕೊಂಡ್ರು ಸಾಕು, ಇಡೀ ಕಾಡೆ ಸರ್ವನಾಶ ಆಗ್ಬಿಡುತ್ತೆ. ಈ ರೀತಿ ಬೆಂಕಿ ಇಟ್ಟಿರೋದ್ರಿಂದ ಕಾಡಲ್ಲಿರುವಂತ ಗಿಡ ಮರಗಳೆಲ್ಲವೂ ಕೂಡ ಹೊತ್ತಿ ಉರಿದಿವೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸೋದಕ್ಕೆ ಹರಸಾಹಸವೇ ಪಟ್ಟಿದ್ದಾರೆ. ಯಾರೋ ಕಿಡಿಗೇಡಿಗಳು ಇಟ್ಟಂತ ಬೆಂಕಿಯಿಂದಾಗಿ ಈ ರೀತಿ ಚಾಮುಂಡಿ ಬೆಟ್ಟದಲ್ಲಿರುವಂತ ಸುತ್ತಮುತ್ತಲಿನ ಅರಣ್ಯ ಪ್ರದೇಶ ಹೊತ್ತಿ ಉರಿತಾ ಇದೆ. ನೋಡಿ, ಪೂರ್ತಿ ಒಣಗಿರುವಂತ ಕಾಡು. ಇಂಥ ಸಂದರ್ಭದಲ್ಲಿ ಒಂದು ಕಿಚ್ಚು ಹತ್ತಿದ್ರೆ ಸಾಕು, ಬೆಂಕಿ ದಗದಗ ಅಂತ ಹೊತ್ತುರಿಯುತ್ತೆ. ಯಾರೋ ಈ ರೀತಿಯಾಗಿ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಅಲ್ಲಿರುವಂಥ ಗಿಡ ಮರ ಪೊದೆ ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗ್ಬಿಟ್ಟಿದೆ. ಸದ್ಯಕ್ಕೆ ಸ್ಥಳೀಯರಲ್ಲಿ ಆತಂಕ ಮೂಡ್ತಾ ಇದೆ, ಯಾರು ಈ ರೀತಿಯಾಗಿ ಮಾಡಿದ್ದು ಅಂತ. ಬಂದ್ಬಿಡಿ. ಬಂದ್ಬಿಡಿ. ಚಾಮುಂಡಿ ಬೆಟ್ಟದ ಸುತ್ತಮುತ್ತಲು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಬೆಂಕಿ ದಗದಗ ಅಂತ ಹೊತ್ತಿ ಉರಿತಾ ಇದೆ ಅಂತ. ಯಾರೋ ಕಿಡಿಗೇಡಿಗಳು ಬೆಂಕಿ ಇಟ್ಬಿಟ್ಟಿದ್ದಾರೆ. ಹೀಗಾಗಿ ಅಲ್ಲಿನ ಕಾಡೇನಿದೆ, ಈಗ ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಎಲ್ಲ ಕಾಡು ಕೂಡ ಒಣಗುತ್ತೆ. ಗಿಡ ಮರಗಳು ಪೊದೆ ಎಲ್ಲವೂ ಕೂಡ ಈ ರೀತಿ ಬೆಂಕಿ ಹೊತ್ಕೊಂಡು ಅಲ್ಲಿನ ಅರಣ್ಯ ಪ್ರದೇಶದಲ್ಲಿ ನೋಡಿ ಎಷ್ಟು ದಟ್ಟವಾದ ಹೊಗೆ ನಿರ್ಮಾಣವಾಗಿದೆ ಅಂತ. ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಚಾಮುಂಡಿ ಬೆಟ್ಟದಲ್ಲಿ ಈ ರೀತಿಯಾಗಿ ಬೆಂಕಿ ಹತ್ತಿದೆ, ಬಟ್ ಯಾರೋ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಒಂದು ರೀತಿ ಚಾಲೆಂಜ್ ಇದು. ಯಾರು ಕಿಡಿಗೇಡಿಗಳು ಹೀಗೆ ಮಾಡಿರೋದು, ಹೇಗಾಯ್ತು ಅಂತ? ಈಗ ನೋಡಿ, ಬೇಸಿಗೆ ಆರಂಭವಾಗ್ತಾ ಇದ್ದಂತೆಯೇ ಈ ರೀತಿಯಾಗಿ ಕಾಡ್ಗಿಚ್ಚುಗಳು ಕೆಲವೊಂದು ಕಾಡುಗಳಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಆದರೆ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಯಾರೋ ಕಿಡಿಗೇಡಿಗಳೇ ಬೆಂಕಿ ಇಟ್ಟಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾರು ಹೀಗೆ ಮಾಡಿದ್ದು, ಏನಕ್ಕೆ ಮಾಡಿದ್ದು ಅನ್ನೋದು ಗೊತ್ತಾಗಬೇಕಿದೆ. ಬಟ್ ಅಲ್ಲಿನ ಬೆಂಕಿ ನಂದಿಸೋದಕ್ಕೆ ಅಂತ ಅಗ್ನಿಶಾಮಕ ದಳ ಸಿಬ್ಬಂದಿ ಅಂತೂ ಹರಸಾಹಸವೇ ಪಡ್ತಾ ಇದ್ದಾರೆ. ಸುತ್ತಮುತ್ತಲಿನ ಎಲ್ಲ ಗಿಡ ಮರಗಳು ಕೂಡ ಅಲ್ಲಿ ವಾತಾವರಣ ಪೂರ್ತಿ ಈಗ ಒಣಗಿ ಹೋಗಿರುತ್ತೆ. ಇಂಥ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡ್ರೆ ಅದು ಮತ್ತಷ್ಟು ವ್ಯಾಪ್ತಿ ಹೆಚ್ಚಾಗ್ತಾನೆ ಹೋಗುತ್ತೆ. ಇಂಥ ಮಧ್ಯಾಹ್ನದ ವೇಳೆಯಲ್ಲಿ ಅಂತ ಅಂದರೆ ಬೆಂಕಿ ಇನ್ನೂ ದಗದಗಿಸುತ್ತೆ. ಗಾಳಿ ಬೀಸ್ತು ಅಂದರೆ ಅದು ಎಷ್ಟು ಗಾಳಿ ಬೀಸ್ತಾ ಹೋಗುತ್ತೋ ಅಷ್ಟು ಉದ್ದಕ್ಕೂ ಕೂಡ ಬೆಂಕಿ ಮತ್ತಷ್ಟು ಹೆಚ್ಚಾಗ್ತಾನೆ ಇರುತ್ತೆ. ಬೆಂಕಿಯನ್ನು ನಂದಿಸೋದಕ್ಕೆ ಅಂತ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿವರೆಗೂ ಬೆಂಕಿ ವ್ಯಾಪಿಸಿದೆಯೋ ಅದೆಲ್ಲದನ್ನು ಕೂಡ ನಂದಿಸಬೇಕು. ಸಂಪೂರ್ಣವಾಗಿ ಬೆಂಕಿ ನಂದೋವರೆಗೂ ಕೂಡ ಅಲ್ಲೇ ಇರಬೇಕಾಗುತ್ತೆ. ಆ ಕಿಡಿಗೇಡಿಗಳು ಯಾರು ಅನ್ನೋದನ್ನ ಕಂಡು ಹಿಡಿಬೇಕಿದೆ ಪೊಲೀಸರು. ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಅನೇಕರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ದೇವರ ದರ್ಶನಕ್ಕೆ ಅಂತ ಬಂದವರು ಈ ರೀತಿ ಮಾಡಿರೋದಾ, ಅಥವಾ ಕೆಲ ಕಿಡಿಗೇಡಿಗಳು ಏನಾದರೂ ಅಲ್ಲಿ ಪಾರ್ಟಿ ಮಾಡೋದಕ್ಕೆ ಹೋಗಿ ಹೀಗೆ ಮಾಡಿರೋದಾ, ಅದು ಅನುಮಾನ. ಪುನೀತ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪುನೀತ್, ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಈ ರೀತಿ ಬೆಂಕಿ ವ್ಯಾಪಿಸ್ಕೊಂಡು ಬಿಟ್ಟಿದೆ, ಯಾರೋ ದುಷ್ಕರ್ಮಿಗಳು ಹೀಗೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಹೇಗೆ ಬೆಂಕಿ ಹೊತ್ಕೊಳ್ತು ಅಂತ? ಅಂದ್ರೆ ಉತ್ತನಹಳ್ಳಿ
ದೇವಸ್ಥಾನಕ್ಕೆ ತೆರಳುವಂತಹ ಮಾರ್ಗ ಏನಿದೆ ಆ ಒಂದು ಮಾರ್ಗದ ಬಳಿ ಬೆಂಕಿ ಕಾಣಿಸಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಕಿಡಿಗೇಡಿಗಳು ಬೆಂಕಿಯನ್ನ ಹಾಕಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಬೆಂಕಿಯನ್ನ ನಂದಿಸುವಂತಹ ಕಾರ್ಯದಲ್ಲಿ ಇರ್ತಕ್ಕಂಥವ್ರು ಈ ಒಂದು ಬೆಂಕಿ ಉತ್ಪತ್ತಿಯಾಗಿದೆ ಅಂದ್ರೆ ಬೆಂಕಿ ಕಾಣಿಸ್ಕೊಳ್ಳಿಕ್ಕೆ ಕಾರಣ ಏನು ಅಂತ ಹೇಳಿ ಅದನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ. ಸದ್ಯಕ್ಕೆ ಈಗ ಏನು ರಸ್ತೆಯ ಮಗ್ಗಲು ಸೇರಿದಂತೆ ಉತ್ತನಹಳ್ಳಿ ಮಾರ್ಗವಾಗಿ ಹೊಸಳ್ಳಿ ಏನಿದೆ ಈ ಒಂದು ಮಾರ್ಗಕ್ಕೆ ತೆರಳುವಂತಹ ಮಾರ್ಗದ ಅಕ್ಕಪಕ್ಕ ಈಗ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಆ ಒಂದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ಈಗ ಏನು ಅಗ್ನಿಶಾಮಕ ಸಿಬ್ಬಂದಿ ತೊಡಗಿರ್ತಕ್ಕಂಥದ್ದು. ಅಂದ್ರೆ ಏನು ಸ್ವಲ್ಪ ಮಟ್ಟಿಗೆ ಬೆಂಕಿ ಕಾಣಿಸಿಕೊಂಡ ತಕ್ಷಣವಾಗಿ ಅಲ್ಲಿಂದ ಸ್ಥಳೀಯರು ಮಾಹಿತಿಯನ್ನು ನೀಡಿದಂತಹ ಒಂದು ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಅಲ್ಲಿಗೆ ತೆರಳಿದಂತಹ ಅಗ್ನಿಶಾಮಕ ಸಿಬ್ಬಂದಿ ಏನಿದ್ದಾರೆ ಇವರು ಅಲ್ಲಿ ಭಾರಿ ಅನಾಹುತವನ್ನು ತಪ್ಪಿಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅವರ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ತಕ್ಷಣ ಅಲ್ಲಿಗೆ ತೆರಳಿದಂತವರು ಆ ಒಂದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ಹೀಗಾಗಿ ಇಡೀ ಬೆಟ್ಟಕ್ಕೆ ಆವರಿಸಬೇಕಾಗಿದ್ದಂತಹ ಬೆಂಕಿ ಆ ಒಂದು ಮಾರ್ಗದ ಸುತ್ತಮುತ್ತ ಅಂದ್ರೆ ಉತ್ತನಹಳ್ಳಿಗೆ ತೆರಳುವಂತಹ ಮಾರ್ಗ ಏನಿದೆ ಈ ಒಂದು ಮಾರ್ಗದ ಅಕ್ಕಪಕ್ಕದಲ್ಲಿ ಬೆಂಕಿ ಆವರಿಸಿಕೊಂಡಿರ್ತಕ್ಕಂಥದ್ದು. ಅದರ ಒಂದು ನಂದಿಸುವ ಕಾರ್ಯ ಈಗ ಪೂರ್ಣಗೊಳ್ತಾ ಇದೆ ಇನ್ನೇನು ಕೆಲವು ಕ್ಷಣಗಳಲ್ಲಿ. ಯಾಕೆಂತ ಹೇಳಿದ್ರೆ ಎಲ್ಲೆಲ್ಲಿ ಬೆಂಕಿ ಆವರಿಸ್ಕೊಳ್ತಾ ಇತ್ತು ಅಲ್ಲೆಲ್ಲವೂ ಕೂಡ ಏನು ಫೈರ್ ಲೈನ್ ಅನ್ನ ಹಾಕುವಂತಹ ಒಂದು ಕೆಲಸವನ್ನ ಮಾಡಲಾಯಿತು. ಅಂದ್ರೆ ಬೆಂಕಿ ಹರಡದೇ ಇರೋ ರೀತಿಯಲ್ಲಿ ಅಲ್ಲಿ ಒಣಗಿದಂತಹ ಏನು ಮರದ ಎಲೆಗಳಿರ್ಬಹುದು, ಅಲ್ಲಿ ಏನು ತರಗು ಈ ರೀತಿಯಾದಂತದ್ದು ಏನಿತ್ತು ಇದನ್ನೆಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂಥ ಅಂದ್ರೆ ಪಕ್ಕಕ್ಕೆ ಸರಿಸಿ ಮಧ್ಯದಲ್ಲಿ ಗ್ಯಾಪ್ ಕೊಡ್ತಕ್ಕಂಥ ಒಂದು ಕೆಲಸ ಏನ್ ಮಾಡ್ಲಾಗ್ತಾ ಇದೆ. ಇದರಿಂದಾಗಿ ಆವರಿಸಿಕೊಳ್ಳಬೇಕಾದಂತಹ ಬೆಂಕಿ ಆವರಿಸೋದನ್ನ ತಪ್ಪಿಸುವಂತ ಒಂದು ಕೆಲಸವನ್ನ ಈಗ ಅಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಚಾಮುಂಡಿ ಬೆಟ್ಟಕ್ಕೆ ಆವರಿಸಬೇಕಾಗಿದ್ದಂತಹ ಬೆಂಕಿಯನ್ನು ತಡೆಯೋದ್ರಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಎಂದು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಮುಖ್ಯವಾಗಿ ಈ ಒಂದು ಬೆಂಕಿ ಕಾಣಿಸ್ಕೊಂಡಿರೋದಕ್ಕೆ ಪ್ರಮುಖವಾದಂತಹ ಕಾರಣ ಯಾಕೆಂತ ಹೇಳಿದ್ರೆ ಇಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲ್ಲಿ ಇರಬಹುದು, ಚಾಮುಂಡಿ ಬೆಟ್ಟದ ಸುತ್ತಮುತ್ತಲ ಪ್ರದೇಶಗಳಿಗೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಜೆ ವೇಳೆ ಬರ್ತಕ್ಕಂಥದ್ದಿರಬಹುದು, ಜೊತೆಗೆ ಅಲ್ಲಿ ಪಾರ್ಟಿಗಳನ್ನ ಮಾಡ್ತಕ್ಕಂಥದ್ದಿರಬಹುದು. ಹೀಗೆ ಹಲವು ಘಟನೆಗಳು ನಡೆದಿರ್ತಕ್ಕಂಥ ಒಂದು ಸ್ಥಳಗಳಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಹೆಚ್ಚಿನದಾಗಿ ನಿಗಾ ವಹಿಸ್ತಕ್ಕಂಥ ಒಂದು ಕೆಲಸವನ್ನ ಅಲ್ಲಿನ ರಕ್ಷಣಾ ಸಿಬ್ಬಂದಿ ಮಾಡಬೇಕಾಗಿದೆ. ಇಲ್ಲವಾದ್ರೆ ಈ ತರದ ಅನಾಹುತಗಳು ಸಂಭವಿಸುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಕಾಡ್ಗಿಚ್ಚು ಅಂತ ಅನ್ನೋ ಒಂದು ಸಂದರ್ಭಗಳೇನಿರ್ತವೆ ಅವು ಅರಣ್ಯ ಪ್ರದೇಶಗಳಲ್ಲಿ ಬೆಂಕಿ ಹೊತ್ತುಕೊಳ್ಳುವಂತಹ ಸಂದರ್ಭಗಳನ್ನು ಕೂಡ ನಾವು ಗಮನಿಸಿರ್ತೇವೆ. ಆದ್ರೆ ಚಾಮುಂಡಿ ಬೆಟ್ಟದ ಅಕ್ಕಪಕ್ಕಗಳಲ್ಲಿ ಅಷ್ಟರ ಮಟ್ಟಿಗೆ ಅರಣ್ಯ ಪ್ರದೇಶ ಇಲ್ಲ. ಕೇವಲ ಆ ಒಂದು ಚಾಮುಂಡಿ ಬೆಟ್ಟದ ಸುತ್ತಮುತ್ತಲೂ ಇರತಕ್ಕಂತ ಪ್ರದೇಶ ಏನಿದೆ ಈ ಒಂದು ಪ್ರದೇಶದಲ್ಲಿ ಬೆಂಕಿ ಕಾಣಿಸ್ಕೊಳ್ತಕ್ಕಂಥದ್ದಿದೆ. ಇದ್ರ ಬಗ್ಗೆ ಸಾಕಷ್ಟು ಆತಂಕಗಳು ವ್ಯಕ್ತವಾಗ್ತವೆ. ಹೀಗಾಗಿ ಅದರ ಬಗ್ಗೆ ಹೆಚ್ಚಿನ ನಿಗಾವನ್ನು ವಹಿಸ್ತಕ್ಕಂಥ ಒಂದು ಕೆಲಸ ಆಗ್ಬೇಕಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಒಂದು ಭಾರಿ ದುರಂತವನ್ನ ತಪ್ಪಿಸುವಂತಹ ಒಂದು ಕೆಲಸದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ. ನೋಡಿ, ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಅಷ್ಟಾಗಿ ಅರಣ್ಯ ಪ್ರದೇಶ ಇಲ್ಲ, ಬಟ್ ಇಲ್ಲಿ ಕಿಡಿಗೇಡಿಗಳು ಬಂದು ಯಾರೋ ಬೆಂಕಿ ಹಚ್ಚಿದ್ದಾರೆ ಅಂತ ಅಂದ್ರೆ ಇದು ಕಾಡ್ಗಿಚ್ಚಲ್ಲ, ಉದ್ದೇಶಪೂರ್ವಕವಾಗಿಯೇ ಮಾಡಿರೋದು ಅನ್ನೋದು ಮಾಹಿತಿ ಗೊತ್ತಾಗ್ತಾ ಇದೆ.